ನೋಡಿ, ಸೀಮೆ ಬದನೆ ಪಲ್ಯ ಮತ್ತು ಅಕ್ಕಿ ರೊಟ್ಟಿ. ಹಲೋ ವೀಕ್ಷಕರೇ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವರ್ಷ ಚಿನ್ನು. ಎಲ್ಲರೂ ಹೇಗಿದ್ದೀರಿ? ಅಯ್ಯೋ, ಚೆನ್ನಾಗಿದ್ದೀನಿ ಅಂದ್ಕೊಳ್ತೀನಿ. ಹಾಗೆ ನಾನು ಸಹ ಚೆನ್ನಾಗಿದ್ದೇನೆ. ಇವತ್ತು ನಾನು ನಿಮಗೆ ಸೀಮೆ ಬದನೆಯ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ, ಸ್ಕಿಪ್ ಮಾಡದೆ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೀಮೆ ಬದನೆಯನ್ನು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇದು ತುಂಬ ಬೆಳ್ಳಿಲ್ಲ, ಎಳೆದು. ಹಾಗೆ ತೊಳ್ಕೊಂಡು ಇವಾಗ ಕಟ್ ಮಾಡ್ಕೊಳ್ಳೋ, ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದು ನೋಡಿ ಈ ಥರ ತೆಕ್ಕೊಳ್ಬೇಕು ಸಿಪ್ಪೆ. ಇದರೊಳಗೆ ಸಣ್ಣ ಬೀಜ ಟೈಪ್ ಇರ್ತದೆ. ಇದು ಎಳೆದಾಗಿದ್ದಕ್ಕೆ ಅಷ್ಟು ಬೀಜ ಕಾಣ್ತಾ ಇಲ್ಲ. ಹಾಗೆ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು. ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದು, ತೆಳ್ಳಗೆ ಬೇಕಾದ್ರೆ ರೌಂಡಾಗಿ ಕಟ್ ಮಾಡ್ಕೊಳ್ಬೋದು. ಯಾವ ರೀತಿ ಬೇಕಾದರೆ ಕಟ್ ಮಾಡ್ಕೊಳ್ಬೋದು. ಹಾಗೆ ಇದು ಪ್ರೆಗ್ನೆಂಟ್ ಅವ್ರು ತಿನ್ನಲೇಬಾರ್ದು, ಅಬೋಷನ್ ಆಗಿಬಿಡುತ್ತೆ. ಭಯಂಕರ ಹೀಟ್. ಇದು ಮತ್ತು ಅಕ್ಕಿ ರೊಟ್ಟಿಗೆ ಮತ್ತು ಓಡ್ ರೊಟ್ಟಿ ಅಂತ ಹೇಳ್ತಾರಲ್ವ, ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ಮಾತ್ರ ಸಖತ್ತಾಗಿರುತ್ತೆ ಪಲ್ಯ. ಒಮ್ಮೆ ತಿಂದರೆ ಇನ್ನೊಮ್ಮೆ ತಿನ್ನಬೇಕು ಅಂತಾಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಟ್ರೈ ಮಾಡಿ. ನೀವು ಈ ಥರ ಯಾವಾಗಾದರೂ ಪಲ್ಯ ಮಾಡಿದ್ದೀರಾ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀರುಳ್ಳಿ, ಹಸಿಮೆಣಸೆಲ್ಲ ಕೊಯ್ಕೊಂಡೆ. ಹಾಗೆ ಸ್ಟವ್ ಹಚ್ಚಿ ಒಂದು ಕಡಾಯಿ ಇಟ್ಕೊಂಡೆ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಬೇಕು. ಸ್ವಲ್ಪ ಕಾದ ನಂತರ ಸಾಸಿವೆ, ಅದು ಕಾಯಬೇಕು. ಚಟಪಟ ಅಂತ ಸೌಂಡ್ ಬರಬೇಕು. ಕಟ್ ಮಾಡುವಂಥ ನೀರನ್ನೆಲ್ಲ ಹಾಕ್ಕೊಂಡೆ. ಕೆಂಪು ಕಲರ್ ಬರಬೇಕು. ಹಸಿಮೆಣಸು, ಗಾಂಜಾರಿ ಮೆಣಸಿದ್ರು ಗಾಂಜಾರಿ ಮೆಣಸು ಹಾಕಿದ್ರೆ ಟೇಸ್ಟ್ ಆಗ್ತದೆ. ಗಾಂಜಾರಿ ಮೆಣಸು ಇಲ್ಲ, ಅದಕ್ಕಾಗಿ ನಾನು ಹಸಿಮೆಣಸು ಹಾಕ್ತಿದ್ದೀನಿ. ಕಟ್ ಮಾಡ್ಕೊಂಡು ಸೀಮೆ ಬದನೆಯನ್ನು ತೊಳ್ಕೊಂಡಿದ್ದೆ. ಮತ್ತು ಕಟ್ ಮಾಡಿದ್ಮೇಲೆ ಸಿಕ್ಕೊಳ್ಳಿ ಅಂತ ಹೇಳಿ ತೊಳ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತೊಳ್ಕೊಳ್ಬೇಕು. ತೊಳ್ಕೊಂಡಿರೋ ಸೀಮೆ ಬದನೆ ಹಾಕ್ಕೊಂಡೆ. ಸ್ವಲ್ಪ ಅರಿಶಿನ, ಒಂದು ಚಿಟಿಕೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ತಿರುಗಿಸ್ಕೊಂಡೆ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. 5 ನಿಮಿಷ ಮುಚ್ಚಿಡುವ. ಚೆಂದಾಗಿದೆ ಅಂತ ಪಲ್ಯ. 15 ಮಿನಿಟಲ್ಲಿ ಪಲ್ಯ ರೆಡಿ ಆಗ್ತದೆ. ಚೆನ್ನಾಗಿರುತ್ತೆ. ಎಲ್ಲವೂ ಕಟ್ ಮಾಡ್ಕೊಳ್ಬೇಕು. ನೋಡಿ, ಚೆನ್ನಾಗಾಗಿದೆ ಪಲ್ಯ. ಇದು ಅಕ್ಕಿ ರೊಟ್ಟಿಗೆ ಮತ್ತು ಓಡ್ ರೊಟ್ಟಿ ಅಂತೆಲ್ಲ ಹೇಳ್ತಾರಲ್ಲ, ಅಂಥಕ್ಕೆಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಮತ್ತು ಟೇಸ್ಟಾಗಿರುತ್ತೆ. ಹಾಗೆ ಮತ್ತು ಇದು ಪ್ರೆಗ್ನೆನ್ಸಿಯವರು ತಿನ್ನಬಾರ್ದು. ಸೀಮೆ ಬದನೆ ಉಂಟಲ್ವ, ಅದನ್ನು ಪ್ರೆಗ್ನೆನ್ಸಿಯವರು ತಿನ್ನಬಾರ್ದು.